ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲಾರ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಒಂದು 2-3 ನಿಮಿಷ ಆದರೂ ವಿಡಿಯೋ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತೈತೆ ಅಂತ ಕಮೆಂಟ್ ಮಾಡಿರಿ, ಇಲ್ಲ ಲೈಕ್ ಆದರೂ ಮಾಡಿರಿ. ಯಾಕಂದ್ರೆ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ಅದಕ್ಕೆ ಒಂದು ಚೂರಾದರೂ ನಮಗೇನಾದರೂ ರೆಸ್ಪಾನ್ಸ್ ಬಂದ್ರೆ ಖುಷಿ ಆಗ್ತೈತೆ ಅನ್ನೋ ಕಾರಣಕ್ಕೆ, ಮತ್ತೊಂದೇನೂ ಇಲ್ಲ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡಿರಿ ಮತ್ತು ಕಮೆಂಟ್ ಮಾಡಿರಿ, ಹಂಗೆ ಲೈಕ್ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಇವತ್ತಿನ ಸ್ಪೆಷಲ್ ಏನಂತಂದ್ರೆ ಬದ್ನಿಕಾಯಿ ಎಣ್ಗಾಯಿ ರೀ. ಇವ ಬೇರೆ ಎಲ್ಲೂ ಮಾರ್ಕೆಟಿಂದ ತಂದಿದ್ದಾಗಲಿ ಹೊರಗಡೆಯಿಂದ ತಂದಿದ್ದಾಗಲಿ ಅಲ್ಲ, ಇವು ನಮ್ಮ ಮನೆ ಹತ್ರ ಬೆಳೆದಿರುವಂಥ ಗಿಡದಾಗಿನೂ ಇವ. ಅದು ಗಿಡ ನಾಳೆ ತೋರಿಸ್ತೀನಿ, ಯಾಕಂದ್ರೆ ನಾ ಇವತ್ತು ವೀಡಿಯೋ ಮಾಡ್ಕೊಂಡಿಲ್ಲ, ಡೈರೆಕ್ಟಾಗಿ ತೊಗೊಂಡು ಬಂದು ಇವಾಗ ಮಾಡಾಕತ್ತಿದ್ದೆ. ಅದೇ ವೀಡಿಯೋ ಮಾಡಿ ಪಲ್ಯ ಮಾಡೋದು ಹೆಂಗೆ ಅಂತ ತೋರ್ಸಾಕತ್ತೀನಿ. ಇವಾಗ ನಾನು ಬದ್ನಿಕಾಯಿಗೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹೆಂಚ್ಕೊಳತ್ತೇನೆ ರೀ. ಈ ಎಣ್ಗಾಯಿನ ಎಲ್ಲರೂ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಮಾಡ್ತಾರೆ. ನಾ ಹೆಂಗೆ ಮಾಡ್ತೀನಿ ಅಂತ ತೋರಿಸಾತೀನಿ. ಇವಾಗ ಮೊದಲಿಗೆ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಕೋಬೇಕಾಗ್ತೈತಿ. ಯಾಕಂತಂದ್ರೆ ಗ್ರೇವಿ ಸ್ವಲ್ಪ ಜಾಸ್ತಿ ಬರ್ಬೇಕು ನಮ್ಗೆ ಅಂತಂದ್ರೆ ಉಳ್ಳಾಗಡ್ಡಿ ಜಾಸ್ತಿ ತೊಗೋರಿ. ಮತ್ತು ಇವು ನಮ್ಮ ಗಿಡದಾಗ ಏನಾಗ್ಯಾವಲ್ಲ ಬದ್ನಿಕಾಯಿ ಫುಲ್ ಮುಳ್ಳು ಅದಾವ್ರಿ ಇವ. ಹೀಗಾಗಿ ಎಲ್ಲ ಮುಳ್ಳ ನೀಟಾಗಿ ತೆಗಿಯಾಕತ್ತೀನಿ. ಯಾವ ರೇಂಜಿಗೆ ಮುಳ್ಳು ಅದಾವಂದ್ರೆ ಫುಲ್ ಒಂದು ಲೀಫ್ ಅದೇನು ಬರ್ತೈತಲ್ರಿ ಗ್ರೀನ್ ಕಲರ್ದ, ಅದ್ರೊಳಗೆ ಫುಲ್ ಸಿಕ್ಕಾಪಟ್ಟೆ ಮುಳ್ಳಾಗ್ಯಾವು. ಹೀಗಾಗಿ ಮುಳ್ಳೆಲ್ಲ ತಕ್ಕೊಂಡು ಈ ಥರ ಪ್ಲಸ್ ಆಕಾರದಾಗ ಹೆಂಚ್ಕೋಬೇಕಾಕೈತಿ. ಇದ್ರೊಳಗೆ ಸ್ಟಫಿಂಗ್ ಏನು ಮಾಡಿರ್ತೀವಲ್ಲ ಅದನ್ನ ತುಂಬ್ಕೊಳಕ ಈ ಥರ ಪ್ಲಸ್ ಆಕಾರದಾಗ ಹೆಂಚ್ಕೊಂಡು ಇವನ್ನ ನಾನು ಉಪ್ಪಿನ ನೀರೊಳಗೆ ಹಾಕ್ಕೋತೀನಿ ರೀ. ಯಾಕಂದ್ರೆ ಬದ್ನಿಕಾಯಿ ಹೆಂಚಿ ಉಪ್ಪಿನ ನೀರಾಗ ನಾವು ಹಾಕ್ಕೊಂಡು ಬಂದ್ರೆ ಅದು ಕಪ್ಪಾಗೋದಿಲ್ಲ, ಅದಕ್ಕಾಗಿ ಉಪ್ಪಿನ ನೀರಾಗ ಹಾಕೋತಾರೋ. ಇವಾಗ ಹೀಗೆಲ್ಲ ಮುಳ್ಳು ತೆಗೆದು ನಾ ಪ್ಲಸ್ ಆಕಾರದಾಗ ಹೆಂಚ್ಕೊಂಡು ಉಪ್ಪಿನ ನೀರಾಗ ಹಾಕೋತೀನಿ. ಮತ್ತು ಟೊಮೆಟೊ ಏನೈತಲ್ರಿ, ನಿಮ್ಗೆ ಹುಳಿ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ತೊಗೋರಿ. ನಾನು ಇಲ್ಲೇ ಬರೀ ಸಣ್ಣ ಟೊಮೆಟೊ ಅದಾವೆ, ಇವು ನಮ್ಮ ಗಿಡದಾಗಿನ್ವ. ಮುಂದೆ ಏನಂದ್ರೆ ಇವಾಗ ಫುಲ್ ಜವಾರಿ ಟೊಮೆಟೊ ಇರೋದ್ರಿಂದ ಫುಲ್ ಹುಳಿ ಆಕ್ಕತಿ ಪಲ್ಯ ಅನ್ನೋ ಕಾರಣಕ್ಕೆ ನಾನು ಸಣ್ಣ 2 ಟೊಮೆಟೊ ಹಾಕ್ಕೊಳಕತ್ತೀನಿ. ನಿಮ್ಗೆ ಹುಳಿ ಜಾಸ್ತಿ ಬೇಕು ಅನ್ನೋರು ಮತ್ತು ಬೇಕಾದ್ರೆ ಹಾಕೋರಿ. ಮತ್ತು ಫಾರ್ಮ್ ಟೊಮೆಟೊ ಇದ್ದು ಅಂದ್ರೆ ದೊಡ್ಡ ಟೊಮೆಟೊ ಹಾಕೊಂಡ್ರೂ ನಡೀತೈತೆ, ಯಾಕಂದ್ರೆ ಅವು ಹುಳಿ ಇರೋದಿಲ್ಲ. ಇವಾಗ ಅವನ್ನೆಲ್ಲ ಹೆಂಚಿ ನೀರಾಗ ಹಾಕ್ಕೊಂಡೆ ಇವಾಗ ನಾನು ಒಂದು ಬುಟ್ಟಿಗೆ ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಎಣ್ಣೆ ಏನಿಲ್ಲ, ನಾರ್ಮಲ್ ಪಲ್ಯ ಹೆಂಗೆ ಮಾಡ್ತಿಲ್ಲ ಅದೇ ಥರನ ಈಸಿ, ಬಟ್ ಟೇಸ್ಟ್ ಮಾತ್ರ ಮಸ್ತ್ ಆಗ್ತೈತಿ. ಎಣ್ಗಾಯಿ ಯಾವ್ದು ಬೇಕಾದ್ ಮಾಡಿರಿ ನೀವು, ಬದ್ನಿಕಾಯ್ದಾಗಿರ್ಬೋದು, ಹೀರೆಕಾಯ್ದಾಗಿರ್ಬೋದು, ಈವನ್ ಹಾಗಲಕಾಯ್ದು ಮಾಡ್ತಾರೆ, ಅದು ಮಸ್ತ್ ಆಗ್ತೈತಿ. ಹಿಂಗೆ ಯಾವುದೇ ಎಣ್ಗಾಯಿ ಮಾಡಿದ್ರೆ ಅದರ ಟೇಸ್ಟ್ ನಾರ್ಮಲ್ ಪಲ್ಯಕ್ಕಿಂತನೂ ಡಬಲ್ ಇರ್ತೈತಿ. ಯಾಕಂದ್ರೆ ನಾವು ಮಸಾಲೆ ಎಲ್ಲ ಜಾಸ್ತಿ ಹಾಕಿರ್ತೀವಿ. ಹೀಗಾಗಿ ನಾ ಇವಾಗ ಒಂದು ಬುಟ್ಟಿ ಒಳಗೆ ಎಣ್ಣೆಕಾಯಿಗೆ ಇಟ್ಕೊಂಡು ಜೀರಿಗೆ ಸಾಸಿವೆ ಎಲ್ಲ ಸಿಡಿದ ಮ್ಯಾಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಫ್ರೈ ಮಾಡ್ಕೋತೇನೆ ರೀ. 1-2-3 ನಿಮಿಷ ಬಾಡಿಸ್ಕೋಬೇಕಾಕೈತಿ. ಫುಲ್ ಸ್ವಲ್ಪ ಇವು ಉಳ್ಳಾಗಡ್ಡಿ ಏನೈತಿಲ್ಲ ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹಿಂಗೆ ರೋಸ್ಟ್ ಮಾಡ್ಕೊಂಡು ಇದಕ್ಕೆ ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕೋತೀನಿ. ಶೇಂಗಾ ಪುಡಿ ಮತ್ತು ಒಂದು 2 ಸ್ಪೂನ್ ಸಾಕು ಗುರೆಳ್ಳು ಪುಡಿ ಹಾಕೋತೀನಿ. ಬೇಕಾದ್ರೆ ನೀವು ಇದಕ್ಕೆ ಎಳ್ಳು ಪುಡಿ ಆಮೇಲೆ ಕೊಬ್ಬರಿ ಪುಡಿನೂ ಹಾಕ್ಕೋಬೋದು. ಭಾಳ ಮಸಾಲೆ ಆಗೋದ್ರಿಂದ ಒಂಥರ ಬಾಯಿ ಕಟ್ಟಿದಂಗೆ ಆಕೈತಿ. ನಾನು ಇಲ್ಲೇನು ಮಾಡ್ತೀನಿ, ಎರಡು ಥರ ಅಥವಾ ಭಾಳ ಅಂದ್ರೆ 3 ಥರ ಹಾಕ್ಕೋತೀನಿ. ನಾನು ಶೇಂಗಾ ಪೌಡ್ರ್ ಜೊತೆಗನ ಒಮ್ಮೊಮ್ಮೆ ಏನು ಮಾಡುತ್ತೀನಿ, ಕೊಬ್ಬರಿನೂ ತುರಿದು ಅದನ್ನೂ ಅದ್ರ ಜೊತೆನ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ. ಹೀಗಾಗಿ ಏನಾಗ್ತೈತಿ 3 ಥರ ಆಗ್ತೈತಿ ಆಲ್ಮೋಸ್ಟ್. ನಿಮಗೆ ಬೇಕಾದ್ರೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೋರಿ, ಮತ್ತು ಎಷ್ಟು ಬೇಕಲ್ಲ ನಿಮಗೆ ಗ್ರೇವಿ ಮತ್ತು ತಿಕ್ನೆಸ್ ಮ್ಯಾಗ ಹಾಕ್ಕೋರಿ. ನಾ ಇವಾಗ ಒಂದು 5 ಬದ್ನಿಕಾಯಿ ತೊಗೊಂಡಿನಿ, ಅದಕ್ಕೆ ಇಷ್ಟು ತೊಗೊಂಡೇನಿ ರೀ ನಾನು. ಇದ್ರ ಜೊತೆಗೆ ಮೊಸರು ಪನ್ನೀರ್ ಇದ್ರೆ ಪನ್ನೀರು ಆ್ಯಡ್ ಮಾಡಿರಿ, ನಡಿತೈತಿ, ಟೇಸ್ಟ್ ಚಲೋ ಬರ್ತೈತಿ. ನಾನು ಮೊಸರು ಮತ್ತು ಪನ್ನೀರ್ ಏನು ಆ್ಯಡ್ ಮಾಡಿಲ್ಲ. ಮೊಸರು ಇತ್ತಂದರೆ ಯಾವಾಗಾದರೂ ಹಾಕಿರ್ತೀನಿ. ಇವು ಟೊಮೆಟೊ ನಮಗೆ ಹುಳಿ ಇರೋ ಕಾರಣಕ್ಕೆ ನಾನು ಜಾಸ್ತಿ ಮೊಸರು ಹಾಕಕ್ಕೆ ಹೋಗಲಿಲ್ಲ. ಇವು ಭಾಳ ಹುಳಿ ಅದಾವ್ರಿ ಟೊಮೆಟೊ. ಹೀಗಾಗಿ ಇವಾಗ ಇದೇನು ಮಸಾಲ ಮಾಡ್ಕೊಂಡಿದ್ವಲ್ರಿ, ಇದ್ರಾಗನ ಖಾರ, ಉಪ್ಪು ಆಮೇಲೆ ಗುರೆಳ್ಳು ಪುಡಿ, ಶೇಂಗಾ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಕೆಳಗಿಳಿಸಿ ಹಿಂಗೆ ಬದ್ನಿಕಾಯಿ ಒಳಗೆ ಏನು ಪ್ಲಸ್ ಆಕಾರ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದ್ರೊಳಗೆ ತುಂಬ್ಕೊಳಕತ್ತೀನಿ.
5 ಬದ್ನಿಕಾಯಿಗೆ ಇದೇ ಥರ ಸೇಮ್ ಹೆಂಗೈತ್ರಲ್ಲ ಹಿಂಗೆ ತುಂಬ್ಕೊಂಡ ಇವಾಗ ಗ್ರೇವಿ ಉಳಿತೈತ್ರಲ್ಲ ಅದು ಗ್ರೇವಿ ಸೈಡಾಗಿ ತಿನ್ನೋಕೆ ಟೇಸ್ಟ್ ಇರ್ತೈತಿ. ಫುಲ್ ಡ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪ ಗ್ರೇವಿ ಇತ್ತಂದ್ರೆ ಟೇಸ್ಟ್ ಚಲೋ ಆಕೈತ್ರಿ. ಇವಾಗ ನಾ ಇದಕ್ಕೆ 1 ಗ್ಲಾಸ್ನಷ್ಟು ನೀರು ಆ್ಯಡ್ ಮಾಡ್ಕೋತೀನಿ. ನೀರು ಜಾಸ್ತಿ ಹಾಕ್ಕೋಬೇಕು, ಯಾಕಂದ್ರೆ ಏನಾಗ್ತೈತ್ರಿ ಇವ ಬದ್ನಿಕಾಯಿ ಫುಲ್ ಸಾಫ್ಟಾಗಿ ಕುದಿಬೇಕು. ಒಬ್ಬೊಬ್ರು ಅಂತಾರೆ ಹಿಂಗೆ ಬಿರುಸಿನ ಮ್ಯಾಗ ಕುದ್ರೆ ಟೇಸ್ಟ್ ಆಕೈತೆ ಅಂತಂದು. ಸ್ವಲ್ಪ ಬಿರುಸಿದ್ರೆ ಯಾಕಂದ್ರೆ ಚಲೋ ಆಗೋದಿಲ್ಲ ರೀ. ಬಿರುಸು ಭಾಳ ಇತ್ತಂದ್ರೆ ಎಣ್ಗಾಯಿ. ನಾರ್ಮಲ್ ಪಲ್ಯ ಮಾಡೋ ಮುಂದೆ ಬೇಕಾದ್ರೆ ನೀವು ಸ್ವಲ್ಪ ಬಿರುಸು ಮಾಡ್ಕೊಂಡ್ರೆ ನಡಿತೈತಿ. ಎಣ್ಗಾಯಿಗೆ ಮಾತ್ರ ಏನು ಸ್ವಲ್ಪ ಸಾಫ್ಟಾಗಿನ ಕುದ್ರೆ ಚಲೋ ರೀ. ಈ ಥರ ಕುದಿಸ್ಕೊಂಡ್ರೆ ಈ ಪಲ್ಯ ರೆಡಿ ಐತ್ರಿ. ಫುಲ್ ಸಾಫ್ಟಾಗಿ ಕುದಿಸ್ಕೊಂಡಿನಿ ರೀ. ಈ ಥರ ಕುದಿಸ್ಕೊಂಡ್ರೆ ಇನ್ನು ರೊಟ್ಟಿ ಚಪಾತಿ ಜೊತೆಗೆ ತಿನ್ಬೋದು. ಇಷ್ಟಾದ್ರೆ ಪಲ್ಯ ರೆಡಿ ಆದಂಗೆ ರೀ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.